ಅಳಬೇಡಪ್ಪ ಅಳಬೇಡ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನೀನು ಬಯಸೋ ಹೆಣ್ಣು ನಿನಗೆ ಸಿಗ್ತಾ ಇಲ್ಲ. ಅದು ನನಗೆ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ರಾತ್ರಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ನಿನ್ನ ಬಾಯಿ ಮುಣ್ಣಾಕ. ನಾನಿನ್ನು ಕಡಲೆಕಾಯಿ ಮಾರಕ್ಕ ಕೂತಿದ್ದೀನಿ. ನೀನು ಇಲ್ಲಿ ಬಂದು ಹೋದ್ಮೇಲೆ ನೀನೇನೇನು ಮಾಡ್ತೀಯ ಅಂತ ನಾನು ನೋಡ್ತಾ ಇರ್ತೀನಿ. ಆಗಲೇ ಗೊತ್ತಾಗಿದ್ದು ನಿನಗೆ ಕಪ್ಪು ನಾಯಿ ದೋಷ ಇದೆ ಅಂತೇಳಿ ಅಂತ. ನಾಯ? ನಾ ಯಾವ ನಾಯಿನೂ ಸಾಕಿಲ್ವಲ್ಲ. ಇದು ಸಾಕಿರೋದ್ರಿಂದ ಬಂದಿರೋ ದೋಷ ಅಲ್ಲ, ಅದಕ್ಕೆ ತೊಂದರೆ ಕೊಟ್ಟಿರೋದ್ರಿಂದ ಬಂದಿರೋ ದೋಷ. ಅಯ್ಯೋ ಶಿವನೇ, ಈ ದೋಷ ಪರಿಹಾರ ಆಗಬೇಕು ಅಂದರೆ ನೀನು ನಿನ್ನ ಕೈಯಾರ ಚಪಾತಿ ಮಾಡಿ ರಾತ್ರಿ ಹೊತ್ತು ಕಪ್ಪು ನಾಯಿಗೆ ತಿನ್ನಿಸಿದ್ರೆ ದೋಷ ಪರಿಹಾರನೂ ಆಗುತ್ತೆ. ನೀನು ಬಯಸಿದ ಹುಡುಗಿನೂ ನಿನ್ನವಳಾಗ್ತಾಳೆ. ಹಂಗೆ ಮಾಡ್ತೀನಿ, ನಾನು ಬರ್ತೀನಿ. ಬರೀ ಬಾಯಿ ಮಾತಿಂದ ಏನೂ ಆಗೋದಿಲ್ಲ. 2,000 ರೂಪಾಯಿ ಕಕ್ಬಿಟ್ಟು ಹೋಗು. ಗುರುಗಳೇ, ಎಷ್ಟೊಂದು ದೊಡ್ಡ ಸಂಪಾದನೆ ಮಾಡ್ತಿದ್ದೀರಾ? ಹಾಗಂತ ಇಲ್ಲೇ ಇರೋದಕ್ಕಾಗೋದಿಲ್ಲ. ನಾಳೆ ಅವರು ಮತ್ತೆ ಇಲ್ಲಿ ಬರೋದ್ರೊಳಗೆ ನಾವು ಜಾಗ ಖಾಲಿ ಮಾಡಲೇಬೇಕು. ತುಂಬ ಸಲ ಯಾಮರ್ಸಕ್ಕಾಗಲ್ಲ. ಈಗಾಗಲೇ ನಮ್ಮ ಬಗ್ಗೆ ಅಪಪ್ರಚಾರ ಪ್ರಾರಂಭ ಆಗಿದೆ. ನಾಳೆ ಜಾಗ ಖಾಲಿ ಮಾಡಲೇಬೇಕು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಗುರುಗಳೇ? ತುಂಬ ಬಕ್ರಗಳಿರೋ ಊರಿಗೆ. ನಮ್ಮ ತಾತ ಮುತ್ತಾತಂದ್ರು ಮಾಡಿದ ತಪ್ಪಿಗೆ ನಾನು ಕಷ್ಟ ಅನುಭವಿಸೋಗಾಯ್ತು. ಅವ್ರು ಏನಾದರೂ ಈಗ ಬದುಕಿದಿದ್ರೆ ಇದೇ ಹಿಟ್ಟಲ್ಲಿ ಹೊಡೆದು ಸಾಯಿಸ್ಬಿಡ್ತಿದ್ದೆ. ಇವತ್ತು ಚಪಾತಿ ಮಾಡಿ ರಾತ್ರಿ ನಾಯಿಗೆ ಹಾಕಿ ತಿನ್ನಿಸಿ ಖುಷಿ ಪಡಿಸಿ ಪುಟ್ಟಮಲ್ಲಿ ಅವ್ರ ಮನಸ್ಸನ್ನ ಗೆದ್ದು ಬಿಡ್ತೀನಿ. ಜಾನಿ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ಚಪಾತಿ ಮಾಡಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನ್ ನಿಮಗೆ ಏನ್ ಮಾಡಕ್ ಹೇಳಿದ್ದೆ, ನೀವೇನ್ ಮಾಡ್ತಿದ್ದೀರಾ? ಇವತ್ತೊಂದು ದಿವಸ ಚಪಾತಿನ ತಿನ್ನು, ನಾಳೆ ನೀನು ಹೇಳಿದ್ ಮಾಡ್ಕೊಡ್ತೀನಿ. ನಂಗೆ ಇದ್ ಬೇಡ, ನಂಗೆ ಅದೇ ಬೇಕು. ಬೆಳ್ಬೆಳ್ಗೆ ಚಪಾತಿ ತಿಂದ್ರೆ ಡೈಜೆಸ್ಟ್ ಆಗಲ್ಲ ಅಂತ ಗೊತ್ತಿಲ್ವಾ? ನನಗೆ ಕಲ್ ತಿಂದ್ರು ಜೀರ್ಣ ಆಗುತ್ತೆ, ನಿನ್ಗಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗ್ ಜೀರ್ಣ ಆಗತ್ತಂದ್ರೆ ನೀವು ಕಲ್ಲೇ ತಿನ್ನಿ, ನನಗ್ ಪಲಾವ್ ಮಾಡ್ಕೊಡಿ. ದಿನ ನಾನೇ ಮಾಡ್ಬೇಕಾ? ಇವತ್ತೊಂದು ದಿವಸ ನೀನೇ ಮಾಡ್ಕೋ. ನಮ್ಮನೆ ರೂಲ್ಸ್ ನಿಮಗ್ ಗೊತ್ತಿಲ್ವಾ? ಆಚೆ ಹೋಗಿ ಯಾರು ದುಡಿತಾರೋ ಮನೇಲಿರೋ ಅವ್ರ ಮಾತನ್ನೇ ಕೇಳ್ಬೇಕು. ಮಧು, ಪ್ಲೀಸ್ ಇವತ್ತೊಂದು ದಿವಸ ನನ್ನ ಬಿಟ್ಬಿಡು. ನಾಳೆಯಿಂದ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ಕೊಡ್ತೀನಿ. ಒಂದಿನ ಬಿಟ್ರೆ ಅದೇ ರೂಢಿ ಆಗುತ್ತೆ. ನನಗ್ ಪಲಾವ್ ಬೇಕು, ನೀವು ಮಾಡ್ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಇದನ್ನ ತಗೊಂಡ್ ಹೋಗಿ ಬೀದಿನಾಗ ಹಾಕ್ಬಿಡ್ತೀನಿ. ಈ ಕಪ್ಪು ನಾಯಿ ಎಲ್ಲಪ್ಪ ಹುಡ್ಕೋದು? ನನ್ಗೋಸ್ಕರ ಅಲ್ದೇ ಇದ್ರು ಪುಟ್ಟಮಲ್ಲಿಯವ್ರ ಪ್ರೀತಿನ ಪಡೆಯೋದಕ್ಕೋಸ್ಕರ ಆದ್ರೂ ಆ ನಾಯಿನ ಹುಡುಕ್ತೀನಿ. ಹೌದು, ಬೀದಲ್ಲಿ ಒಂದು ನಾಯಿ ಕಾಣ್ತಾ ಇಲ್ವಲ್ಲಪ್ಪ. ಬ್ಯಾಡ ಅಂದಾಗ ಕೈಗೊಂದು ಕಾಲ್ಗೊಂದು ಸಿಗ್ತವೆ. ಪಾಪ ಅವಕ್ಕೆ ತಾನೇ ಏನು ಗೊತ್ತಾಗಬೇಕು, ನಾನು ಅವಕ್ಕೆ ಚಪಾತಿ ತಿನ್ನಿಸ್ತೀನಿ ಅಂತ. ಯಾನೇ ಆದರೂ ಬಿಡಲ್ಲ, ಇವತ್ತು ಕರಿ ನಾಯಿನ ಹುಡುಕಿ ಚಪಾತಿ ತಿನ್ನಿಸ್ಲೇಬೇ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?